ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರಿಗೆ ವಂದಿಸುತ್ತಾ, ಮೈಸೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಾಡಿನ ಖ್ಯಾತ ಭಕ್ತಿಗೀತ ಸಾಹಿತಿಗಳು, ಗಾಯಕರು ಆಗಿರ್ತಕ್ಕಂಥ ಆರ್ ರವಿಕುಮಾರ್ ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ನಗರ ಭಾಗಗಳಲ್ಲಿ ಜಾನಪದವನ್ನು ಮರಿತಾ ಇದ್ದಂತಹ ಸಂದರ್ಭಗಳಲ್ಲಿ ಜಾನಪದದ ಕಡೆಗೆ ತಿರುಗಿ ನೋಡಿದಂತೆ ಮಾಡಿದಂತಹ ಜಾನಪದ ಶೈಲಿಯ ಭಕ್ತಿಗೀತೆಗಳನ್ನು ರಚನೆ ಮಾಡಿದಂಥವರು ರವಿಕುಮಾರ್ ಅವರು. ಅವರ ಕಂಠಸಿರಿಯಲ್ಲಿ ಒಂದು ಗೀತೆಯನ್ನು ಕೇಳುವ ಸೌಭಾಗ್ಯ ನಮ್ಮೆಲ್ಲರದು ಆಗಿದೆ ಇವತ್ತು. ಈ ಒಂದು ಅಂತಾರಾಷ್ಟ್ರೀಯ ಜಾನಪದ ದಿನದ ಶುಭಾಶಯಗಳನ್ನ ಎಲ್ಲರಿಗೂ ಮೊದಲು ಕೋರ್ತಾ ಇದ್ದೀವಿ. ಎಲ್ಲರಿಗೂ ಶುಭಾಶಯಗಳು ಸರ್. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪದ ಕಲಾವಿದರೇ, ಜನಪದ, ನೀವು ಜನಪದೀಯರು, ನಾವು ಜನಪದೀಯರು, ನಾವೆಲ್ಲ ಸೇರಿ ಜನಪದವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ, ಹಾಡ್ತಾ ಬರೀತಾ. ಆದರೆ ಜನಪದರಿಗೂ ರಕ್ಷಣೆ ಬೇಕಲ್ವಾ? ಜನಪದದ ರಕ್ಷಣೆ ಆಯಿತು, ಜನಪದರು ಹಾಗೆ ಜನಪದರನ್ನ ರಕ್ಷಣೆ ಮಾಡಲಿಕ್ಕೆ ಯಾರಿದ್ದಾರೆ ಅನ್ನೋಂಥ ಕಾಲದಲ್ಲಿ ಇದೀಗ ಜನಪದರನ್ನ ರಕ್ಷಣೆ ಮಾಡಲಿಕ್ಕೆ ಕಾಂತರಾಜ್ ಬಂದಿದ್ದಾರೆ. ಜನಪದ ಸಿರಿ ಇದೆ ನಿಜವಾಗಲೂ. ನೋಡಿ, ನೀವೆಲ್ಲಾದರೂ ನೋಡಿದ್ದೀರಾ? ಒಂದು ಅಕಾಡೆಮಿ ಮಾಡ್ತಕ್ಕಂಥ ಕೆಲಸವನ್ನು ಒಂದು ಸಂಸ್ಥೆ, ಒಂದು ಜನಪದ ಸಿರಿ ಸಂಸ್ಥೆ ಮಾಡ್ತಾ ಇದೆ. ನಿಜವಾಗಲೂ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸೋಣ ನಾವೆಲ್ಲ. ಯಾಕೆಂತಂದರೆ ಜನಪದ, ನಾವಿಲ್ಲಿ ಒಳಗೆ ಬರ್ತಿದ್ದಾಗ ಕೇಳಿದ್ವಿ, ಇಲ್ಲಿ ಕ್ಯಾಸೆಟ್ ಹಾಕಿದ್ರು. ಈಗ ತಾನೇ ನಮ್ಮ ಮೂಲ ಜನಪದವನ್ನು ಹಾಡಿದ್ರು. ಆ ಹಾಡನ್ನು ಕ್ಯಾಸೆಟ್ ಮಾಡಿ ಹಾಕಿದ್ರು. ಎಲ್ಲ ಪಾಶ್ಚಾತ್ಯ ಸಂಗೀತ ವಾದ್ಯಗಳು, ನಮ್ಮ ಭಾರತೀಯ ವಾದ್ಯಗಳನ್ನು ನುಡಿಸಿಲ್ಲ ಅಲ್ಲಿ. ಮತ್ತು ಹಾಡುವ ಶೈಲಿಯೂ ಕೂಡ ಹಾಗೇ ಇತ್ತು. ಅದನ್ನು ನೋಡ್ಬಿಟ್ಟು ನಾವು ಅಂದ್ಕೊಂಡು ಬಂದು ಒಳಗಡೆ ಬರ್ತಾ ಏನಪ್ಪ ಈ ರೀತಿಯಾಗಿದೆ ಜನಪದ ಅಂತ. ಜನಪದ ಹೇಗಿದೆಯೋ ಹಾಗೆ ಮೂಲ ಧಾಟಿಯಲ್ಲೇ ಹಾಡಿದ್ರೆ ಅದನ್ನು ಉಳಿಸ್ಬೋದೇ ವಿನಃ ಅದನ್ನು ಮನ ಬಂದಂತೆ ಬಳಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಹಾಗೆ ಉಳಿಸೋದಕ್ಕೆ ಅಂತಲೇ ಇದೀಗ ತಾನೇ ಜನಪದ ಸಿರಿ ಕನ್ನಡ ವಾಹಿನಿ ಬಂದಿದೆ. ನಿಜಕ್ಕೂ ಈ ವಾಹಿನಿಯನ್ನು ಪ್ರೀತಿಸೋಣ, ಈ ವಾಹಿನಿಯನ್ನು ಪ್ರಚಾರ ಮಾಡೋಣ. ಅದರ ಮೂಲಕ ಜನಪದವನ್ನು ರಕ್ಷಣೆ ಮಾಡಲಿಕ್ಕೆ ನಮಗೊಬ್ಬ ನೇತಾರ ಬಂದಿದ್ದಾರೆ, ಕಾಂತರಾಜ್ ಸರ್. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಒಂದು ಗೀತೆಯನ್ನು ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ, ತಂಗಿ ತಂಗಮ್ಮ, ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ, ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಾಣುವ. ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡ ನಿನ್ನರಮನೆಯ ದೇವರು ಕಾಣವ್ವ, ಗಂಡ ನಿನ್ನರಮನೆಯ ದೇವರು ಕಾಣವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ, ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ, ನಿನ್ನ ಗಂಡ ಹುಚ್ಚ ಎಂದು ನೀ ಹೆಚ್ಚು ಭಯಬೇಡ, ಆ
ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಾಣವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಅರಿಶಿನ ಕುಂಕುಮ ನಿನಗೊಂದು ಸ್ಥಾನವವ್ವ, ಅರಿಶಿನ ಕುಂಕುಮ ನಿನಗೊಂದು ಸ್ಥಾನವವ್ವ, ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವವ್ವ. ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾಕವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಮಲ್ಲಿಗೆಯ ಹೂದಂಡೆ ಮಂಡೆ ಕೂದಲ ಮೇಲೆ, ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ, ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ. ಆ ದಂಡೆ ಹೋದ ಮೇಲೆ, ಆ ದಂಡೆ ಹೋದ ಮೇಲೆ ನೀ ಮುಂದೆ ಕಾಣುವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಗಂಡ ನಿನ್ನರ ಮನೆಯ ದೇವರು ಕಾಣುವ, ಗಂಡ ನಿನ್ನರ ಮನೆಯ ದೇವರು ಕಾಣುವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ. ಆ ಗಂಡ ಹೋದ ಮೇಲೆ ನೀ ಮುಂದೆ ಕಾಣುವ ತಂಗ್ಯವ್ವ. ಧನ್ಯವಾದಗಳು. ದಯವಿಟ್ಟು ಕ್ಷಮಿಸಿ, ಅತಿ ಮುಖ್ಯ ವ್ಯಕ್ತಿಯೊಬ್ಬರನ್ನ ಮರೆತುಬಿಟ್ಟಿದ್ದೀನಿ. ಕರ್ನಾಟಕ ಜಾನಪದ ಕ್ಷೇತ್ರದ ಹಿರಿಯ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮೈಸೂರಿನ ಗುರುರಾಜಣ್ಣವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಭಾಳ ಗೌರವಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಕ್ಷಮೆ ಇರಲಿ ಸರ್, ದಯಮಾಡಿ ಬನ್ನಿ ವೇದಿಕೆ ಮೇಲೆ ಪ್ಲೀಸ್. ಜಾನಪದ ದಿನಾಚರಣೆಯ ವಿಶೇಷವಾಗಿ ಆಚರಿಸುವ ಉದ್ದೇಶದಿಂದ ಮೂಲ ಜಾನಪದದ ಆಶಯಗಳಿಗೆ ಯಾವುದೇ ರೀತಿಯ ಚ್ಯುತಿ ಬಾರದಂತೆ ಗಮನವನ್ನು ಹರಿಸ್ತಾ ಇದ್ದೇವೆ. ಈಗ ನೋಡೋಣ ಮುಂದಿನ ವೇದಿಕೆಯ ಕಾರ್ಯಕ್ರಮವಾಗಿ ಜನಪದದ ಅತಿ ಮುಖ್ಯ ಕಲಾ ಪ್ರಾಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಪೂಜಾ ಕುಣಿತ ಹಾಗೂ ತಮಟೆಯ ವಾದನವನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಮನಗರ ಜಿಲ್ಲೆಯ ಅಂಕನಹಳ್ಳಿಯ ಪೂಜಾ ಕುಣಿತದ ಶಿವಣ್ಣ ಮತ್ತು ತಂಡ ಹಾಗೂ ಬೊಮ್ಮಚನಹಳ್ಳಿಯ ಗೋವಿಂದಪ್ಪನವರ ತಮಟೆ ಮತ್ತು ತಂಡವನ್ನು ಜೋರಾದ ತಂಡದೊಂದಿಗೆ ಸ್ವಾಗತಿಸಿ ಸ್ನೇಹಿತರೆ.
ಹಲೋ ಚೆಕ್. ಅದ್ಭುತವಾದ ಪೂಜಾ ಕುಣಿತದ ಪ್ರದರ್ಶನವನ್ನು ನೀಡಿದಂತಹ ರಾಮನಗರ ಜಿಲ್ಲೆಯ ಅಂಕನಹಳ್ಳಿಯ ಪೂಜಾ ಕುಣಿತದ ಶಿವಣ್ಣ ಹಾಗೂ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದೀಗ ತಾನೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶುಭಾ ಧಾಂಜೆ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಲ್ಲಿದರು ಮಲ್ಲ